ಈಗ ನವಗ್ರಹ ಅನ್ನೋ ಒಂದು ಸಿನಿಮಾ ಫಸ್ಟ್ ಟೈಮ್ ರಿಲೀಸ್ ಆದಾಗಲೂ ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟಾಗಿತ್ತು, ಸೂಪರ್ ಡೂಪರ್ ಹಿಟ್ ಆಗಿತ್ತು. ಮತ್ತೆ ಇದು ನವಂಬರ್ 8 ಈ ಹೌದು. ವರ್ಷ ಮತ್ತೆ ರಿಲೀಸ್ ಆಯಿತು, ರಿಲೀಸು. ಆ ಥರ ಸಿನಿಮಾಗಳಿಗೆ ಆ ಥರ ಒಂದು ಆಪರ್ಚುನಿಟಿ ಸಿಗೋದು ತೀರಾ ಕಮ್ಮಿ. ಅಂದರೆ ಆ ಥರ ಅದು ಹೌದು. ಜನರೇ ಬಯಸಿಬಿಟ್ಟು ಒಂದು ಕ್ರಿಯೇಟ್ ಆಗಿದ್ದು ಅಂತ ಹೌದು, ಹೇಳ್ಬೋದು. ಹೌದು. ಸೊ ಆ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್? ನವಗ್ರಹ ಐ ಥಿಂಕ್ ಇವತ್ತು ನಾನು ಈ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀನಿ ಅಂದರೆ ಐ ಥಿಂಕ್ ನಮ್ಮ ತಂದೆಯವರು ಒಂದು ದೊಡ್ಡ ಕಾರಣ. ಅವ್ರು ಮಾಡಿರೋಂಥ ಒಂದು ಹೆಸರು ಕೀರ್ತಿರಾಜನ್ನ ಒಂದಿದು ಕೀರ್ತಿರಾಜ್ ಅನ್ನೋ ಒಂದು ಟ್ಯಾಗು. ಅದಾದಮೇಲೆ ಐ ಥಿಂಕ್ ನವಗ್ರಹ ದರ್ಶನ್ ಸರ್ ಬ್ಯಾನರಲ್ಲಿ ನಾನು ಕೆಲಸ ಮಾಡಿದ್ದು, ಮೀನಾ ತುಗುದೀಪ ಅಮ್ಮ ಅವರ ಬ್ಯಾನರಲ್ಲಿ. ಆ್ಯಂಡ್ ದಿನಕರ್ ಸರು ಫಸ್ಟ್ ಟೈಮ್ ನನ್ನನ್ನು ಡೈರೆಕ್ಟ್ ಮಾಡಿದ್ದು. ಆ್ಯಂಡ್ ಐ ಥಿಂಕ್ ಇವತ್ತು ಮಿಸ್ ಮಾಡ್ಕೊತೀನಿ, ಯಾಕಂದರೆ ಆ ಡೈರೆಕ್ಷನಲ್ಲಿ ನಾನು ಕೆಲಸ ಮಾಡಿದ್ದು ನನ್ನ ಫಸ್ಟ್ ಸಿನಿಮಾ. ಆ್ಯಂಡ್ ಅವ್ರು ಏನು ಹೇಳ್ತಾರೋ ಅದನ್ನು ತುಂಬ ಲೀಲಾಜಲವಾಗಿ ಮಾಡ್ಕೊಂಡು ಹೋಗಿದ್ದೀನಿ. ಅದು ಜನಕ್ಕೆ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ತುಂಬ ಒಂದು ನ್ಯಾಚುರಲ್ ಇರುವಂಥ ಕ್ಯಾರೆಕ್ಟ್ರು. ಸೊ ಆಬ್ವಿಯಸ್ಲಿ ಆ ಪ್ಲ್ಯಾಟ್ಫಾರ್ಮ್ ಅವ್ರಿಗೆ ಕೊಟ್ಟಿದ್ದು ಕಣ್ಕಣ ಸಲಿಗೆ ಅನ್ನೋದು ಒಂದು ಸಾಂಗ್ ಕೊಟ್ಟು ನನಗೆ ಇವತ್ತು ಜನ ಆ ಸಾಂಗ್ ಹಾಡ್ತಾರೆ. ನಾನು ಕೆಲವರು ಬಿಗ್ ಬಾಸ್ ಮನೆಯಲ್ಲೂ ಹೇಳ್ತಾಯಿದ್ರು, ನಾವೆಲ್ಲಾದರೂ ಲಾಂಗ್ ಜರ್ನಿ ಹೋದರೆ ಆ ಸಾಂಗ್ ಬಂದೇ ಬರುತ್ತೆ ಕಾರಲ್ಲಿ ಅಂತ. ಸೊ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಹರಿಕೃಷ್ಣ ಸರ್ಗೆ ಅಂತ ಅದ್ಭುತವಾದ ಸಾಂಗ್ ಕೊಟ್ಟು. ಆ್ಯಂಡ್ ಕ್ಯಾಡ್ಬರೀಸ್ ಅನ್ನೋದು ದರ್ಶನ್ ಸರ್ ಡೈಲಾಗಿಂದ ಕ್ಯಾಡ್ಬರೀಸ್ ಅಂತ ಒಂದು 2-3 ಡೈಲಾಗ್ ಬರುತ್ತೆ ಸಿನಿಮಾನಲ್ಲಿ. ಸೊ ಐ ಥಿಂಕ್ ಜನ ಅದನ್ನು ಆಕ್ಸೆಪ್ಟ್ ಮಾಡಿದ್ದಾರೆ. ಸೊ ಅದನ್ನು ಆ ಋಣನ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಐ ಥಿಂಕ್ ಅವರಿಂದನೇ ಐ ಥಿಂಕ್ ಇವತ್ತು ಒಂದು 15 ವರ್ಷ ನನ್ನ ಜರ್ನಿ ಏನು ಬಂದೈತೆ, ಜನ ನನ್ನ ರೆಕಗ್ನೈಸ್ ಮಾಡಿದ್ದಾರೆ. ಮತ್ತು ನಾನು ಈ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮಿಗೆ ಹೋಗ್ಬೇಕಂದ್ರೂ ಐ ಥಿಂಕ್ ಒನ್ ಆಫ್ ದ ಮೇನ್ ರೀಸನ್ಸ್ ಅದು. ಆ್ಯಂಡ್ ಯಾವತ್ತೂ ಅದು ನಾನು ಮರೆಯೋಕ್ಕಾಗಲ್ಲ. ಅವ್ರಿಗೂ ಹೇಳಿದ್ದೀನಿ ಆ್ಯಂಡ್ ಸುಮಾರು ಇಂಟರ್ವ್ಯೂಗಳು ಹೇಳಿದ್ದೀನಿ. ಆಮೇಲೆ ಇವಾಗಲೂ ಹೇಳ್ತಾ ಇದ್ದೀನಿ ಚಾನಲ್ ಮುಖಾಂತರ. ನವಗ್ರಹ ನವಗ್ರಹ ಪಕ್ಕದಲ್ಲಿ ಇವಾಗ ಬಂದಿರೋದು ಇನ್ನೊಂದು ಟ್ಯಾಗು, ಇನ್ನೊಂದು ಡಿಗ್ರಿ ಅನ್ನೋದು ಬಿಗ್ ಬಾಸ್ ಕೀರ್ತಿರಾಜ್ ಅಂತಲೂ ಬಂದೈತೆ. ಅದಕ್ಕೆ ನಾನು ಬಿಗ್ ಬಾಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಅದ್ಭುತವಾದ ವೇದಿಕೆ ನನಗೆ ಮಾಡಿಕೊಡೋದಕ್ಕೆ. ಆ್ಯಂಡ್ ಒಂದು ಬ್ಯೂಟಿಫುಲ್ ಜರ್ನಿ ಬಿಗ್ ಬಾಸಲ್ಲಿ ಇದ್ದಿದ್ದು ಐ ಥಿಂಕ್ ನಾನು ಮರೆಯೋಕ್ಕಾಗಲ್ಲ. ಆ್ಯಂಡ್ ಐ ಥಿಂಕ್ ಒಂದು 15-16 ಇಯರ್ಸ್ ಆದಮೇಲೆ ಇದೊಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ನಾನು ಆವಾಗಲೇ ಹೆಂಗೆ ಹೇಳಿದೆ, ಐ ಥಿಂಕ್ ಒಂದು ಹೊಸ ರೀಸ್ಟಾರ್ಟ್ ಸಿಕ್ಕೈತೆ ನನಗೆ. ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಜನ ನೋಡ್ತಾ ಇರೋ ರೀತಿ ಆಗಿರ್ಬೋದು, ಆಮೇಲೆ ನನಗೆ ಆಲ್ರೆಡಿ ಫೋನ್ ಕಾಲ್ಸ್ಗಳು ಬರ್ತಾ ಇರೋದಾಗಿರ್ಬೋದು, ಆಮೇಲೆ ನನ್ನ ಸಿನಿಮಾಗಳು ಲೈನಪ್ ರಿಲೀಸ್ ಆಗಿರೋ ಸಿನಿಮಾಗಳು ಇರ್ಬೋದು. ಸೊ ಐ ಥಿಂಕ್ ಒಂದು ಹೊಸ ಇದೇ ಶುರು ಆಗೈತೆ ನನ್ನ ಲೈಫಲ್ಲಿ.